ಈ ದೊಡ್ಡ ದೊಡ್ಡ ಜ್ಞಾನಿಗಳು ಮನುಷ್ಯನ ಈ ಬ್ರಹ್ಮಾಂಡದ ಸೃಷ್ಟಿ ವಿಜ್ಞಾನಿಗಳು ಏನು ಲ್ಯಾಬಲ್ಲಿ ಹುಡುಕ್ತಿದ್ರೆ ಇವರು ಅದನ್ನು ತಮ್ಮೊಳಗೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನಾಗ ನಿಲ್ಲಿಸಿದೆ ಅನ್ಬೇಕು, ಅದು ಓಡ್ತಾ ಇದೆ, ಅದನ್ನು ಮುಟ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ 4% ಇರುವುದೇ ಇಷ್ಟು ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ. ಅರ್ಥ ಆಯ್ತಲ್ವಾ? ಅಲ್ಲೊಂದು ಅದ್ಭುತ ಶ್ಲೋಕ ಹೇಳ್ತೀರಿ ನೀವು. ಎಲ್ಲಿ? ಇದು ಅದು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ, ಇಲ್ಲಿ ಒಳಗೆ ಅದೇ ಅದೇ ತದೇ ಜತಿ ತನ್ನೈ ಜತಿ, ಅದು ಓಡ್ತಾ ಇದೆ, ಅದು ಇಲ್ಲೇ ಇದೆ, ತದ್ದೂರೇ, ಅದು ತುಂಬಾ ದೂರ ಇದೆ, ಅದನ್ನು ನೀವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನಿಗಳು ಅದನ್ನು ಮುಟ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವರು ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ತದೇ ಅದು ತದ್ದೂರೇ, ತದ್ವಂತಿಕೆ. ಇಲ್ಲಿ ಕೂಡ ಅದೇ ಅಲ್ವ ಇರೋದು. ನೀವು ಇದನ್ನು ಬೇರೆ ಬೇರೆ ಮಾಡ್ಲಿಕ್ಕಿಲ್ಲ, ಎಲ್ಲ ಅದೇ. ತದಂತರಸ್ಯ ಸರ್ವಸ್ಯ, ಅದು ಎಲ್ಲದರ ಒಳಗೆ ಇದೆ. ತದು ಸರ್ವಸ್ಯ ಬಾಹ್ಯತ, ಅದು ಎಲ್ಲದರ ಹೊರಗೆ ಇದೆ. ಅರ್ಥ ಆಯ್ತಲ್ವಾ? ಸೊ ಋಷಿಗಳು ತಮ್ಮೊಳಗೆ ಅದನ್ನು ನೋಡಿದ್ರು. ಇದನ್ನು ಕೂಡ ಸೈಂಟಿಫಿಕಲ್ಲಿ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡ್ಬೋದು. ಹೇಗೆ ಬ್ರಹ್ಮಾಂಡ ಇದೆ ಹಾಗೆ ನಮ್ಮ ಒಳಗಿನ ಸೆಲ್ಸ್ ಕೂಡ ಇದೆ ಅಂತ. ಸೊ ಇದು ಟೋಟಲ್ ಏನಂತ ಹೇಳಿದರೆ 4% ಇಷ್ಟೆಲ್ಲ ಬ್ರಹ್ಮಾಂಡ ಇರುವುದು. ಅದರಲ್ಲಿ ಎಷ್ಟೋ ಗ್ಯಾಲಕ್ಸಿಗಳು ಆ ಬ್ರಹ್ಮಾಂಡದೊಳಗೆ, ಒಂದು ಬ್ರಹ್ಮಾಂಡದೊಳಗೆ. ಆ ಗ್ಯಾಲಕ್ಸಿಯಲ್ಲಿ ನಮ್ಮದು ಒಂದು ಮಿಲ್ಕಿ ವೇವ್ ಗ್ಯಾಲಕ್ಸಿ, ಅದರಲ್ಲಿ ಒಂದು ನಮ್ಮ ಸೂರ್ಯ, ಚಿಕ್ಕದು ಸೂರ್ಯ, ಎಷ್ಟು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಫಾಸ್ಟಲ್ಲಿ ಬರೋ ಬೆಳಕು ಭೂಮಿಯನ್ನು ಮುಟ್ಲಿಕ್ಕೆ 27 ವರ್ಷ ಬೇಕಂತೆ ನಮ್ಮ ಹತ್ತಿರದ ನಕ್ಷತ್ರದಿಂದ. ಅಂತ ಹೇಳಿದರೆ ನಮ್ಮ ಹತ್ತಿರದ ನಕ್ಷತ್ರ 27 ವರ್ಷಕ್ಕೆ ಮುಂಚಿನದು ನಮಗೆ ಕಾಣ್ತಿದ್ದೆ. ಈಗ ಒಂದು ವೇಳೆ ಈಗ ಅದು ಬ್ಲಾಸ್ಟ್ ಆದರೆ ನಾವು 27 ವರ್ಷದವರೆಗೆ ಅದನ್ನು ನೋಡ್ತಾ ಇರ್ತೇವೆ. ನಂತರ 27 ವರ್ಷ ನಂತರ ಬ್ಲಾಸ್ಟ್, ಓ ನಕ್ಷತ್ರ ಬ್ಲಾಸ್ಟ್ ಆಯ್ತು ಅಂತ ಹೇಳ್ತೇವೆ. ಅದು 27 ವರ್ಷಕ್ಕೆ ಮೊದಲಾಗಿರ್ತದೆ. ಯಾರಿಗೆಲ್ಲ ನಿಮಗೆ ಭೂತಕಾಲ ನೋಡ್ಬೇಕಂತಿದ್ರೆ ಆಕಾಶ ನೋಡಿದರೆ ಆಯಿತು. ನೀವು 27 ವರ್ಷಕ್ಕಿಂತ ಮೊದಲ ಬ್ರಹ್ಮಾಂಡ ನೋಡ್ತಿದ್ದೀರಿ. ಸೊ ಅಷ್ಟು ವಾಸ್ಟ್ ಯೂನಿವರ್ಸ್ ಅದು. ಅದರಲ್ಲಿ ಒಂದು ಚಿಕ್ಕ ಭೂಮಿ ಸೂರ್ಯ, ಅದರಲ್ಲಿ 9 ಗ್ರಹಗಳಲ್ಲಿ ಒಂದು ಭೂಮಿ, ಅದರಲ್ಲಿ 3/4 ಭಾಗ ನೀರು 70%, 1/4 ಭಾಗ ಭೂಮಿಯಲ್ಲಿ ಅಂಟಾರ್ಟಿಕಾ ಆರ್ಕಟಿಕ ವೇಸ್ಟ್, ಉಳಿದ 5 ಖಂಡಗಳು, ಅದರಲ್ಲಿ ಏಷ್ಯಾ ಖಂಡದಲ್ಲಿ ಒಂದು ಭಾರತದಲ್ಲಿ ಒಂದು ಕರ್ನಾಟಕ, ಅದರಲ್ಲಿ ಬೆಂಗಳೂರು, ಅದರಲ್ಲಿ ಒಂದು ಆಫೀಸ್, ಅದರಲ್ಲಿ ಒಂದು ಚಾರಳಿ ಕೂತು, ನಮಗೆಲ್ಲ ಗೊತ್ತಿದೆ. ಸೊ ಅಷ್ಟು ಅದು. ಆದ್ದರಿಂದ ಅದನ್ನು ಹೊರಗೆ ಹುಡುಕ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಹುಡುಕ್ಬೋದು. ಯಾಕೆಂದರೆ ಇದು ನಿಮ್ಮದು ಪರ್ಸನಲ್. ಸೊ ಇಲ್ಲಿ ಹುಡುಕ್ಲಿಕ್ಕೆ ನೀವು ಫೋಕಸ್ ಮಾಡಿದಾಗ ಅದೇನು ಹೇಳಿದ್ದು ನಾನು, ಅಬ್ಸರ್ವರ್ ಇಫೆಕ್ಟ್ ಅಂತ. ನೀವು ಯಾವುದನ್ನು ನೋಡ್ತೀರಾ ಅದು ಮೆಟೀರಿಯಲೈಸೇಷನ್ ಆಗ್ತದೆ. ಸೊ ನೀವು ಒಳಗೆ ಕ್ವಶನ್ ಆಗಿದಾಗ ಇಲ್ಲಿ ಇರುವ ಇನ್ಫಾರ್ಮೇಷನ್ ಬಂದದ್ದವರಿಗೆ. ಹೇಗೆ ನೀವು ರೇಡಿಯೋದಲ್ಲಿ ಚಾನೆಲ್ ಮಾಡ್ತೀರಾ, 98.3, 97, ವಾಟ್ ಎವರ್ ಮೇ ಬಿ, ಅದು ಕರೆಕ್ಟ್ ಬಂದಾಗ ನಿಮಗೆ ನೆಟ್ವರ್ಕ್ ಸಿಗ್ತದಲ್ವಾ. ಆಚೆ ಹೋದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ, ಸ್ವಲ್ಪ ಪುನಃ ಟರ್ನ್ ಮಾಡಿದಾಗ ಬೇರೆ ಸಿಗ್ತದೆ ಚಾನೆಲ್. ಸೊ ಇವರು ಕೂತು ಇದು 28ನೇ ಕಲಿಯುಗ, ನೀವು ಸಂಕಲ್ಪ ಎಲ್ಲ ಮಾಡುವಾಗ ಪೂಜ್ಯದ್ದೆಲ್ಲ ಬರ್ತದೆ. ಅದ್ಯ ಶ್ರೀ ಬ್ರಹ್ಮಣೋ ದ್ವಿತೀಯ ಪ್ರಾರ್ಧೆ ಶ್ವೇತವರ ಕಲ್ಪೆ ವಯಸ್ವತಮನಂತರೆ ಅಷ್ಟಾವಿಂಶತಮೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಮೇರೋರ್ ದಕ್ಷಿಣ ಪಾರ್ಶ್ವೆ ಗೋದಾವರಿಯ ದಕ್ಷಿಣ ತೀರೆ ಗೋಕರ್ಣ ಮಂಡಲೆ ಪರಶುರಾಮ ಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಷಷ್ಠ ಸಂವತ್ಸರ ಆಯನ ಋತು ಮಾಸ ಪಕ್ಷ ತಿಥಿ ವಾರ ನಕ್ಷತ್ರ ಯೋಗ ಕರಣ. ಬ್ರಹ್ಮಾಂಡ ಉತ್ಪತ್ತಿ ಆದ್ರಿಂದ ಈ ಕ್ಷಣದವನಿಗೆ ಅಡ್ರೆಸ್ ಅದು. ಬ್ರಹ್ಮನಿಗೆ ದ್ವಿತೀಯ ಪ್ರಾರ್ಧೆ, ಅವನಿಗೆ 50 ವರ್ಷ ಆಗಿದೆ. ನಾವು ನೋಡುವಾಗ ನಾವು ಅಂತ ಹೇಳಿದ್ರೆ ಯಾವಾಗ ಈ ಬ್ರಹ್ಮಾಂಡ ಉತ್ಪತ್ತಿ ಆಯ್ತಾ ಆಗ ಅವನಿಗೆ 50 ವರ್ಷ ಆಗಿದೆ ಆಲ್ರೆಡಿ. ಅದರಿಂದ ಅವ ಮುದುಕ. ಅಂದ್ರೆ ಋಷಿಗಳು ನೋಡುವಾಗ ಅವನಿಗೆ 50 ವರ್ಷ ಆಗಿದೆ, ಅಂದ್ರೆ ಮನುಷ್ಯ ಹುಟ್ಟುವಾಗ ಅಷ್ಟ ಆಗೋಗಿತ್ತು ಅಂತ ಹೇಳಿದ್ರೆ ಬ್ರಹ್ಮ ಅಂತ ಹೇಳಿದ್ರೆ ಯಾರು ಇದ್ದಾನೆ ಅಂತಲ್ಲ, ಏನು ಸೃಷ್ಟಿ ಇದ್ದಾರೆ ಬ್ರಹ್ಮಾಂಡ, ಅದಕ್ಕೆ 50 ವರ್ಷ ಆಗಿದೆ. ಇದು 28ನೇ ಕಲಿಯುಗ, ಅಷ್ಟಾವಿಂಶತಿತಮೇ ಕಲಿಯುಗೆ ಅಂತ ಹೇಳಿದರೆ 27 ಕಲಿಯುಗ ಆಗಿದೆ. ಸೊ 27 ಕಲಿಯುಗ ಸೃಷ್ಟಿಯನ್ನು ಚಕ್ರ. ನಾವೇನು ತಿಳ್ಕೊಂಡಿದ್ದೇವೆ ಈಗ, ಮೊದಲಿನವ್ರಿಗೆ ಏನು ಗೊತ್ತಿರಲಿಲ್ಲ, ಈಗ ಮೇಲೆ ಹೋಗ್ತಿದ್ದೇವೆ ಅಂತ. ಇದು ಸೃಷ್ಟಿ ಚಕ್ರ. ನೀವು ಪಿರಮಿಡ್ ನೋಡಿದರೆ, ಗೀಜಾ ಪಿರಮಿಡ್ ಮೋಸ್ಟ್ಲಿ ಈಜಿಪ್ಟಿದು ದೊಡ್ಡ ಪಿರಮಿಡ್ ಇದೆ. ನಾನು ಹೋಗಲಿಲ್ಲ, ಇದು ಮಾಡಿದೆ, ದೊಡ್ಡ ಪಿರಮಿಡ್ ಇದೆ ಅಂತೆ. ಅದರ ಸೈಡಲ್ಲಿ ಚಿಕ್ಕ ಚಿಕ್ಕ ಪಿರಮಿಡ್ಸ್. ಸೈಂಟಿಸ್ಟ್ ಎಲ್ಲ ಇಷ್ಟರೊಳಗೆ ಏನು ತಿಳ್ಕೊಂಡಿದ್ರು, ಚಿಕ್ಕ 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 ಚಿಕ್ಕದೆಲ್ಲ ಮಾಡಿ ನಂತರ ಅದನ್ನು ಫೈನಲ್ ಆಗಿ ಮಾಡಿದ್ದಾರೆ ಅಂತ. ಲೇಟೆಸ್ಟ್ ಸಂಶೋಧನೆ ಏನು ಹೇಳ್ತುಂಟು, ಮೊದಲಿದ್ದದ್ದು ಅದನ್ನು ಕಾಪಿ ಮಾಡಲಿಕ್ಕೆ ಹೋಗಿ ಆಗದೇ ಇಷ್ಟು ಚಿಕ್ಕ ಚಿಕ್ಕ ಮಾಡಿದ್ದಂತ. ಕೈಲಾಸ ಪರ್ವತ ಕೂಡ ಪಿರಮಿಡ್ ಅಂತ ಕೆಲವು ವಾದ ಇದೆ. ಇನ್ ಟೋಟಲ್ ಕೆಲವೆಲ್ಲ ನೀವು ಸ್ಟಡಿ ಮಾಡುವಾಗ, ಇವನ್ ಎಲ್ಲರದ್ದು ಕೈಲಾಸ ಟೆಂಪಲ್ ಇದೆ ಅಲ್ವಾ, ಅದು ಮೇಲಿಂದ ಕೊರ್ಕೊಂಡು ಹೋದದ್ದು ಬಂಡೆಯನ್ನು, ಕೆಳಗಿಂದ ಕೆತ್ತಿದ್ದಲ್ಲ. ನೀವೊಂದು ಲೆಕ್ಕ ಹಾಕಿ, ನಾವು ತಿಳ್ಕೊಂಡಿದ್ದೇವೆ ಏನು, ನೀವು ಖಾಲಿ ಬೇಲೂರಿಗೆ ಹೋದರೆ ಅಲ್ಲೇ ಪಿಲ್ಲರ್ ಎಲ್ಲ ಈಗ ಕೂಡ ಎಷ್ಟು ಶೈನಿಂಗ್ ಇದೆ. ಆ ಶೈನಿಂಗನ್ನು ನಿಮಗೆ ಈಗಿನ ಮೆಷಿನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ.
ಹಾಗಾದರೆ ಅದು ಒರಿಜಿನಲಲ್ಲಿ ಎಷ್ಟೋ ಸಾವಿರ ವರ್ಷಕ್ಕೆ ಮೊದಲು ಹೇಗಿರ್ಬೋದು ಅದು ಅಂತ ಹೇಳಿದರೆ ಮೆಷಿನ್ ಎಲ್ಲ ಇಲ್ಲದೆ ಮಾಡಲಿಕ್ಕೆ ಖಾಲಿ ಉಳಿಯಲ್ಲಿ ಮಾಡಲಿಕ್ಕೆ ಆಗೋದು. ನಾವು ತಿಳ್ಕೊಂಡಿದ್ದೇವೆ ಅವರು ಉಳಿಯಲ್ಲಿ ಮಾಡಿದ್ದಂತ. ಅವ್ರ ಹತ್ರ ಟೆಕ್ನಾಲಜಿ ಇತ್ತು ಅಷ್ಟೆಲ್ಲ. ಆ ಟೆಕ್ನಾಲಜಿ ಎಲ್ಲ ನಾಶ ಆಯಿತು, ಅದು ಬೇರೆ ವಿಷಯ. ಅಂತೇಳಿದರೆ ಪಿರಮಿಡ್ ಮೊದಲಿತ್ತು, ಅದು ನಾಶ ಆದದ್ದು ಬ್ರಹ್ಮಾಂಡ ಭೂಮಿ ಒಮ್ಮೆ ಜಲಪ್ರಳಯ ಎಲ್ಲ ಆದದ್ದು ಎಲ್ಲ ಇದೆ, ಒಂದು ಜ್ವಾಲಾಮುಖಿ ಸ್ಫೋಟ ಆದದ್ದು, ಡೈನೋಸರ್ ಎಲ್ಲ ಸತ್ತು, ಕೆಲವು ಥಿಯರಿ ಎಲ್ಲ ಇದೆ. ಸೊ ಇನ್ ಟೋಟಲ್ ಏನಂತ ಹೇಳಿದರೆ ಮೊದಲನ ಇತ್ತು, ನಂತರ ಪುನಃ ಡೌನ್ ಡೌನ್ ಡೌನ್, ಪುನಃ ಪೀಕ್, ಪುನಃ ಡೌನ್, ಚಕ್ರ. ಅದು 27 ಕಲಿಯುಗದಲ್ಲಿ ಆಗಿ ಹೋಗಿದೆ. ಈಗ ನೀವು ಅಲ್ಲಿಂದ ಏನು ಪೆಟ್ರೋಲು ಡೀಸೆಲ್ ಕಲ್ಲಿದ್ದಲು ಏನು ಕಬ್ಬಿನ ಅಂತ ತೆಗಿತಿದ್ದೀರಾ, ಅದು 27ನೇ ಕಲಿಯುಗದವರದ್ದು ಅಡಿಗೆ ಹೋದದ್ದು. ಈಗ ನಾವು ಏನೆಲ್ಲ ಮಾಡ್ತಿದ್ದೇವೆ ಇದು ಕೂಡ ಇನ್ನು ಅಡಿಗೆ ಹೋಗ್ತದೆ. ನೆಕ್ಸ್ಟ್ ಜನ್ರೇಷನ್ ಅವರು ತೆಗಿತಾ ಇರ್ತಾರೆ. ಭೂಮಿಗೆ ಏನು ದೊಡ್ಡ ವಿಷಯ ಅಲ್ಲ, ಹೊಸ ಮಣ್ಣು ಮೇಲೆ ಬರ್ತದೆ. ಆದರೆ ಎಲ್ಲರೂ ಕೂಡ ಇದನ್ನೇ ಪದೇ ಪದೇ ಹೇಳಿದೆ. ಈಗ ಒಂದು ನಮ್ಮಲ್ಲಿ ರಾಮ ಕೃಷ್ಣ ಅಥವಾ ಪುರಾಣಗಳ ಪ್ರಕಾರ ಅಥವಾ ಜೀಸಸ್ ಇರ್ಬೋದು ಅಥವಾ ನಮಗೆ ಬಸವಣ್ಣ ಇರ್ಬೋದು, ಇತ್ತೀಚೆಗೆ ಎಲ್ಲ ಅದೇ ವಿಚಾರಗಳನ್ನು ಹೇಳಿದ್ದೆ. ಈಗ ಬಸವಣ್ಣ ಹೇಳ್ತಾರೆ, ನನ್ನ ಕಾಲೇ ಕಂಬ ನೀನು ಹೊರಗಡೆ ಹಾಕಿ ಹುಡುಕ್ತಿ, ಅದರ ಅರ್ಥ ಏನು ಆ ಥರ? ಅಲ್ಲಿ ಬಸವಣ್ಣನವರು ನನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂತ ಹೇಳಿದ್ದು ಅದು ನಾನು ವಿಷಯ ಏನಂತ ಹೇಳಿದರೆ, ಕೆಲವೆಲ್ಲ ನಮ್ಮ ಮೈಂಡಲ್ಲಿ ಮೊದಲೇ ಪೀಡ ಆಗಿರೋ ಕಾರಣ ನಾವು ಮಾತಾಡಿದರೆ ಅದು ಏನು ಸಮಸ್ಯೆ ಆಗ್ತದೆ. ವಿಷಯ ಏನಂತ ಹೇಳಿದರೆ, ಬಸವಣ್ಣನವರು ಕನ್ನಡದಲ್ಲಿ ಹೇಳಿದ್ರಿಂದ ನಮಗೆ ಅವರು ಹೇಳಿದಂತ ಅನಿಸುಂಟು. ಆ್ಯಕ್ಚುಲಿ ಅದು ಸಂಸ್ಕೃತದಲ್ಲಿ ಮೊದಲೇ ಇದೆ. ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್. ಈ ದೇಹವೇ ದೇಗುಲ, ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ. ಒಳಗೆ ಏನು ನೀನಂತ ಇದೆಯಲ್ವಾ, ಅದೇ ನೀನು ದೇವರು. ಸೊ ಪೂಜೆ ಮಾಡೋ ಮೊದಲು ನಿರ್ಮಾಲ್ಯ ವಿಸರ್ಜನೆ ಅಂತ ಬರ್ತದೆ, ಹೂವನ್ನು ಹೀಗೆ ತೆಗಿಬೇಕಂತ. ದೇಹವೇ ದೇಗುಲ, ಒಳಗಿರುವ ಆತ್ಮನೇದು ತ್ಯಜೇದ್ ಅಜ್ಞಾನ ನಿರ್ಮಲ್ಯಂ. ಏನು ನಿನ್ನಲ್ಲಿ ನೀನು ತಗೊಂಡು ನಾನು ಮನುಷ್ಯ, ನಾನು ನನ್ನಿಂದ ಆಗುವುದಿಲ್ಲ, ಈ ಅಜ್ಞಾನ ಇದನ್ನು ತೆಗೆದರೆ ಸೋಹಂ ಭಾವೇನ ಪೂಜೆಯೇತ್, ನೀನೇ ಅದು. ಅದನ್ನೇ ನಾನು ಹೇಳಿದ್ದು, ಅದು ಒಂದು ಸೆಕೆಂಡ್ನ ಕೆಲಸ, ಬಟ್ ಅದು ಹೋಗುವುದಿಲ್ಲ ನಮಗೆ. ಯಾಕೆಂದರೆ ನಾವು ಅದನ್ನು ನಂಬಿ ಆಗಿದೆ, ಇದನ್ನು ಬಿಲೀವ್ ಸಿಸ್ಟಮನ್ನು. ಅದನ್ನೇ ಜೀಸಸ್ ಏನು ಹೇಳ್ತಿದ್ರು ಅಂತ ಹೇಳಿದರೆ, ನೀನು ನನ್ನನ್ನು ಭಗವಂತನ ದೇವರ ಮಗ ಅಂತ ನಂಬ್ತೀಯ ಇಲ್ವಾ? ನಿಮ್ಮನ್ನು ನಂಬ್ತೇನೆ ಪ್ರಭುವೇ, ನೀವೇ ನಮ್ಮನ್ನು ಉದ್ಧರಿಸಲು ಬಂದವರು, ನನಗೆ ಕಣ್ಣು ಕೊಡಿ. ಅಷ್ಟು ನಂಬ್ತಾನೆ ಅವನಿಗೇನು ಗೊತ್ತಿಲ್ಲ, ದೇವರ ಮಗ ಬಂದಿದ್ದಾನೆ ನನ್ನನ್ನು ಸರಿ ಮಾಡಲಿಕ್ಕೆ, ಹೌದಲ್ವಾ? ಹಾಗೆ ಹೇಳ್ತಾರೆ. ಇದು ನೋಡಿ, ಇದರಲ್ಲಿ ಮೈಂಡಿಗೆ ಕಮಾಂಡ್ ಕೊಡೋದು ಮೈಂಡಿಗೆ ನೀವು ಯಾವತ್ತೂ ಕೂಡ ಆಯ್ತಾ ಹೋಯ್ತಾ ಆಗ್ತುಂಟಾ ಹೇಗೆ ಅನ್ನಿಸೋ ಈಗ ಕೇಳಬಾರ್ದು, ನೇರವಾಗಿ ಕಮಾಂಡ್ ಕೊಡ್ಬೇಕು. ನೋಡಿ, ನಾವು ಈಗ ಕ್ಲಾಸಲ್ಲೆಲ್ಲ ಮಾಡುವಾಗ ಹೇಗೆ ಹೇಳ್ತೇವೆ, ಕಣ್ಣು ಬಿಡ್ಲಿಕ್ಕೆ ಆಗ್ತಾಯಿಲ್ಲ ನೋಡು, ಹಾಗೆ ಹೇಳ್ತೇವಲ್ಲ. ಸೊ ಜೀಸಸ್ ಹೇಳ್ತಿದ್ದ ಸ್ಟೈಲ್ ಹಾಗೆ. ಅವ್ರೇನು ಹೇಳ್ತಿದ್ರು, ಕಣ್ಣು ಬಂತು ನೋಡು, ಆಗ ಅವನಿಗೆ ಕಾಣ್ತಿತ್ತು, ಕಣ್ಣು ಬರ್ತಿತ್ತು. ಅದರರ್ಥ ಕಣ್ಣು ಬರ್ತಾ ಇರಲಿಲ್ಲ. ಇದಕ್ಕೆ ನಾನು ಕಣ್ಣು ಕಟ್ಟಿ ನಿಮಗೆ ತೋರಿಸೋದು ಏನಂತ ಹೇಳಿದರೆ, ನಮಗೆ ಆ ಎಲ್ಲ ಪವರ್ ಇದೆ, ಕಾಣ್ತದೆ. ಕ್ಲಿಯರ್ ಓದುವುದಿಲ್ವ ಮಕ್ಕಳೆಲ್ಲ, ನೋಡಲಿಲ್ವಾ ಎಷ್ಟು ಕ್ಲಿಯರ್ ಕಾಣ್ತದೆ? ಕಣ್ಣಲ್ಲಿ ನೋಡ್ಬೇಕಂತ ಇಲ್ಲ, ಮೂಗಿಂದ ಸ್ಮೆಲ್ಲಿಂದ ಗೊತ್ತಾಗ್ತದೆ, ಟಚ್ಚಿಂದ ಗೊತ್ತಾಗ್ತದೆ, ನಾಲಗೆಯಿಂದ ಟೇಸ್ಟ್. ಪ್ರಾಣಿಗಳೆಲ್ಲ ಈಗ ನಕ್ಕಿ ನೋಡುವುದು, ನೆಕ್ಕಿ, ಹೌದಲ್ವಾ? ಸೊ ಶಬ್ದದಿಂದ ಗೊತ್ತಾಗ್ತದೆ, ಎಲ್ಲ ರೀತಿ ಬೇರೆ ಬೇರೆ ಪರ್ಸೆಪ್ಷನ್. ಕಣ್ಣು ಕೂಡ ಒಂದು ಸ್ಕಿನ್ನೇ, ನಮಗೆ ಅದರಿಂದ ನೋಡಿ ನೋಡಿ ಅಭ್ಯಾಸ ಆಗಿದೆ, ಹಾಗೆ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೇವೆ. ಕಣ್ಣು ಇಲ್ಲದೆ ಕೂಡ ನೋಡ್ಬೋದು. ನಾನು ಹಾಗೆ ಹೇಳಿದಲ್ವಾ, ಈ ಮರಕ್ಕೆ ಅದು ನೋಡ್ತದೆ ನಮ್ಮನ್ನು, ಅದಕ್ಕೆ ಕಣ್ಣಿಲ್ಲ, ನಾವು ತಿಳ್ಕೊಂಡಿದ್ದೆ ಅದು ನೋಡ್ತಾ ಇಲ್ಲ ಅಂತ. ಸೊ ಅದು ಜೀವ ಕೂಡ ಹಾಗೆ, ಅದಕ್ಕೆ ಜೀವ ಎಲ್ಲ ಇದೆ, ಬಟ್ ನರಮಂಡಲ ಇಲ್ಲದ ಕಾರಣ ಅದಕ್ಕೆ ನೋವಾಗುವುದಿಲ್ಲ. ಅದು ಹಣ್ಣು ಮಾಡೋದು ಕೂಡ ಅದಕ್ಕೆ, ಅದು ಬೇರೆ ಪ್ರಾಣಿಗಳು ಬಂದು ತಿಂದು ಅದನ್ನು ತಗೊಂಡೋಗಿ ಬೇರೆ ಕಡೆ ಅದು ಒಂದು ಮಲ ವಿಸರ್ಜನೆ ಮಾಡ್ತೇವೆ ಅಥವಾ ಬೀಜ ಬೀಸಾಡ್ತೇವೆ, ಆಗ ಅದು ಪ್ರಸಾರ ಆಗಲಿ ಅಂತ. ಸೊ ಸಸ್ಯಾಹಾರ ಮಾಂಸಾಹಾರ ಹೇಳುವಾಗ ಕೆಲವರೆಲ್ಲ ಅಂದರೆ ಆ ಬಿಲೀಫ್ ಸಿಸ್ಟಮ್ ಒಂದಿದ್ರೆ ಆಗತ್ತೆ ಅಂತಿದ್ರೆ ಆಗ್ತದೆ ಅಂತ ಹೇಳಿದ್ರೆ ಆಗ್ತದೆ ಅಂತ ನಿಮ್ಗೆ ಬಂದ್ರೆ ಇದೇ ನಿಮ್ಮಲ್ಲಿ. ಬಾವಲಿಗೆ ಅದೇ ನಾನು ಹೇಳಿದ್ರು, ಬಾವಲಿಗೆ ರೆಕ್ಕೆ ಬಂದದ್ದು, ಜಿರಾಫೆ ಕೂದಲು ಕುತ್ತಿಗೆ ದೊಡ್ಡದಾದದ್ದು, ಮತ್ತೆ ಒಂದು ಸೀ ಹಾರ್ಸ್ ಅಂತಿದೆ, ಅದು ಹುಡುಗಿಯ ಹೆಣ್ಣು ಕಮ್ಮಿ ಇದ್ರೆ ಅದು ಗಂಡು ಹೆಣ್ಣಾಗಿ ಬದಲಾಗ್ತದೆ, ಗಂಡು ಕಮ್ಮಿ ಇದ್ರೆ ಹೆಣ್ಣು ಗಂಡಾಗಿ ಬದಲಾಗ್ತದೆ. ಸೊ ಈ ಊಸರವಳ್ಳಿ ಕಲರ್ ಚೇಂಜ್ ಮಾಡ್ತದೆ, ಈ ನಿಮ್ಮ ಮಿನುಕುಳು ಏನು ಚಾರ್ಜಿಂಗ್ ಇಲ್ಲದೆ ಲೈಟ್ ಆಗ್ತದೆ ಅಂತ ಹೇಳಿದರೆ ಯಾವುದು ಆಗೋದಿಲ್ಲ ಅಂತ ಇಲ್ಲ. ಇನ್ನೊಂದು ಸ್ಟ್ರಿಂಗ್ ರೇ ಅಂತ ಏನೋ ಒಂದು ಇದೆ, ಅದು ಶಾಕ್ ಕೊಡ್ತದೆ ಮೀನು ಅಂತ, ಅದಕ್ಕೆ ಕರೆಂಟ್ ಎಲ್ಲಿಂದ ಬರ್ತದೆ? ಸೊ ಎಲ್ಲ ಪ್ರಕೃತಿಗೆ ಯಾವುದು ಕೂಡ ಆಗೋದಿಲ್ಲ ಅಂತಿಲ್ಲ, ನಾವು ಅದನ್ನು ಬ್ಲಾಕ್ ಮಾಡ್ತೇವೆ. ಇವರಿಗೇನಾದ್ರು ನೀನು ಜೀಸಸ್ ನಮಗೆ ನೋಡು ಅಂತ ಹೇಳಿದಾಗ ನೋಡ್ಲಿಕ್ಕೆ ಆಗ್ತದೆ, ಕಣ್ಣಿಲ್ಲದೆ ಕೂಡ ಅದೇ ಆಕ್ಟಿವೇಟ್ ಆಯಿತು, ಅವನಿಗೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಈಗ ಧ್ಯಾನ ಎಲ್ಲ ನಮ್ಮ ಸಾಧನೆ ಎಲ್ಲ ನನ್ನ ಅನುಭವ ಹೇಳೋದು,
ಅಂತೇಳಿ ನಾನು ಹೇಳುವುದಿಲ್ಲ, ಅದನ್ನೆಲ್ಲ ಹೇಳ್ಬಾರ್ದು. ಅದು ಹೇಳಿದರೆ ನಾಟಕ ಮಾಡ್ತಿದ್ದೇನೆ, ಸ್ಟೋರಿ ಹೇಳ್ತಿದ್ದೇನೆ ಅಂತೇಳಿ ನನ್ನ ಒಂದು ಅನುಭವ ಹೇಳೋದು. ನಾವೊಂದು ಮಾಡ್ತಾ ಇರುವಾಗ ಒಂದು ಸಾಧನೆ ಮಾಡ್ತಿದ್ದೆ, ನಾನು ಕಣ್ಣು ಮುಚ್ಚಿದ್ದೆ, ನನಗೆ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಕಾಣಲಿಕ್ಕೆ ಸ್ಟಾರ್ಟ್ ಆದಾಗ ನನಗೆ ಅರ್ಥ ಆಗಲಿಲ್ಲ ಅದು ಏನಂತ. ಮತ್ತೆ ನೋಡೋ ಹಿಂದಿದ್ದು ಕೂಡ ಕಾಣ್ತಿದೆ. ಆಗ ನಂಗೆ ಗೊತ್ತಾಯ್ತು ನಾನು ಕಣ್ಣು ಮುಚ್ಚಿದ್ದೆ ಅಂತ. ಸೊ ಅದರ ಅರ್ಥ ನಮಗೆ ಎಲ್ಲರೂ ಇಂಟರ್ ಕನೆಕ್ಟೆಡ್, ಎಲ್ಲ ಗೊತ್ತಿದೆ ನಮಗೆ, ನಾವು ಬ್ಲಾಕ್ ಮಾಡಿದ್ದೇವೆ. ಯಾಕೆ ಅದು ಆ ಥರ ಆಗೋದು? ಅದೇ ಬಿಲೀವ್ ಸಿಸ್ಟಮ್ ನಮ್ಮದು. ನಾವು ಏನಂತ ನಮಗೆ ಇದನ್ನೆಲ್ಲ ಅದು ಮಾಡಬಾರ್ದು, ಇದು ಮಾಡಬಾರ್ದು, ಅದು ಮಾಡಿ ತಪ್ಪು, ಇದು ಮಾಡಿದರೆ ತಪ್ಪು ಅಂತ ಹೇಳುವಾಗ ನಮಗೆ ಚಿಕ್ಕಂದಿನಿಂದ ಏನು ಮಾಡಿದೆ, ನಾವು ತಪ್ಪು ಮಾಡಿದವರು, ನಾವು ಪಾಪಿಗಳು. ನ್ಯಾಚುರಲ್ ಆಗಿ ನಮಗೆ ಹೇಗೆ ಮಾಡಬೇಕಂತ ಹೇಳಲೇ ಇಲ್ಲ. ಏನಿದೆ ಅದನ್ನು ಅದೇ ಹೇಳಿದ್ವು. ವೇದದಲ್ಲೆಲ್ಲ ಬರುವ ವಿಷಯ ನೋಡಿದರೆ ನೀವು, ಈಗ ಬರುತ್ತಲ್ಲ ಮ್ಯಾನಿಫೆಸ್ಟೇಷನ್, ಐ ಆಮ್ ದ ಬೆಸ್ಟ್, ಐ ಕ್ಯಾನ್, ಅದು ಎಲ್ಲ ವರ್ಕ್ ಆಗೋದಿಲ್ಲ ನನ್ನ ಲೆಕ್ಕದಲ್ಲಿ. ಯಾಕೆ ಅಂತ ಹೇಳಿದರೆ, ಐ ಆಮ್ ಹೆಲ್ದಿ, ಐ ಆಮ್ ರಿಚ್ ಅಂತ ಹೇಳಿದರೆ, ಈಗ ನಿಮ್ಮ ಹತ್ರ ₹1 ಕೂಡ ಇಲ್ಲದಿದ್ದರೆ ಐ ಆಮ್ ರಿಚ್ ಅಂತ ಹೇಳಿದರೆ, ಫೀಲಿಂಗ್ ಒಟ್ಟಿಗೆ ಇಮೋಷನ್ ಒಟ್ಟಿಗೆ ಕನೆಕ್ಟ್ ಆದರೆ ಆಗ್ಬೋದು ಕೆಲವರಿಗೆ, ಒಂದೆರಡು ಜನರಿಗೆ. ಬಟ್ ಬಾಡಿ ಕಾನ್ಷಿಯಸ್ ಮೈಂಡ್ ಅದನ್ನು ರಿಜೆಕ್ಟ್ ಮಾಡ್ತದೆ. ಅದಕ್ಕೆ ಗೊತ್ತಿದೆ ಹಣ ಇಲ್ಲ ಇವನ ಹತ್ರ. ನಾನು ಐ ಆಮ್ ಹೆಲ್ದಿ ಅಂತ ಹೇಳಿದೆ, ಅವನಿಗೆ ಇಲ್ಲಿ ನೋವು ಆಗ್ತಾ ಉಂಟು ತುಂಬ, ಅದು ಮೈಂಡ್ ರಿಜೆಕ್ಟ್ ಮಾಡ್ತದೆ. ಅದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು, ಹೇಳುವುದಾದರೆ ಕೂಡ, ಅಫರ್ಮೇಷನ್ ಕೊಡೋದಾದರೆ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಅಂತ ಹೇಳಿದರೆ, ನಾನು ಇಲ್ಲಿ ಬೆಂಗಳೂರಲ್ಲಿದ್ದೇನೆ, ನಾನು ಮಂಗಳೂರಲ್ಲಿದ್ದೇನೆ ಅಂತ ಹೇಳಿದ್ರೆ ಮೈಂಡ್ ರಿಜೆಕ್ಟ್ ಮಾಡ್ತದೆ. ನಾನು ಮಂಗಳೂರಿಗೆ ಹೋಗ್ತಾ ಇದ್ದೇನೆ, ನಾನು ರಿಚ್ ಆಗ್ತಾ ಇದ್ದೇನೆ, ನಾನು ಹೆಲ್ದಿ ಆಗ್ತಾ ಇದ್ದೇನೆ ಡೇ ಬೈ ಡೇ. ಈಗ ಹೇಳಿದರೆ ಮೈಂಡ್ ತಗೊಳ್ತದೆ. ಅದು ಹೇಳೋದಕ್ಕಿಂತ ನಾನೇ ಹೇಳೋದು, ಅದು ಸಜೆಷನ್ ಮಾಡೋದಿಲ್ಲ ನಾನು ಹೇಳೋದನ್ನು, ಅಫರ್ಮೇಷನನ್ನು ನಾನು ಹೇಳೋದು, ನೀವು ನೋಡಿ ಪಿಕ್ಚರನ್ನು. ನಿಮಗೆ ಒಂದು US ಗೆ ಹೋಗ್ಲಿಕ್ಕಿದೆಯಾ, US ಅಲ್ಲಿ ನೀವು ಆ ರೋಡಲ್ಲಿ ಹೋಗ್ತಾ ಇರುವುದು, ಮೈಂಡಿಗೆ ಅದು ಅರ್ಥ ಆಗೋದು. ಅದೇ ಹೇಳಿದಲ್ವಾ, ನೀವು ಒಂದು ದುಃಖದ ಪಿಕ್ಚರನ್ನು ನೋಡ್ತಾ ಇದ್ದರೆ ನೀವು ಹೇಳ್ತೀರಿ ನಾನು ಯಾರದ್ದು ದುಃಖವನ್ನು ಅಟ್ರಾಕ್ಟ್ ಮಾಡ್ತಾರಾ ಅಂತ. ಬಟ್ ನೀವು ದುಃಖದ ಪಿಕ್ಚರನ್ನೇ ನೋಡ್ತಾ ಇದ್ದರೆ, ಅದನ್ನು ₹300 ಕೊಟ್ಟು ಪಿಕ್ಚರ್ ನೋಡಿ 10 ಬರ್ತೀರಿ 3 ಗಂಟೆ ಅಂತ ಹೇಳಿದ್ರೆ, ಸಬ್ಕಾನ್ಷಿಯಸ್ ಮೈಂಡ್ ತಿಳ್ಕೊಳ್ತದೆ ಇವನಿಗೆ ದುಃಖ ಇಷ್ಟ ಅಂತ, ಅದು ಇವನಿಗೆ ಬಡತನ ಇಷ್ಟ. ಸೊ ನಮಗೆ ಗೊತ್ತಿಲ್ಲದೆ ಇದನ್ನೆಲ್ಲ ಬ್ಲಾಕೇಜಸನ್ನು ಮಾಡ್ಕೊಂಡಿದ್ದೇವೆ.